ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಗಣಪತಿ ಹಬ್ಬಕ್ಕಾಗಿ ಮೋದಕವನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಇದು ಗಣಪತಿಗೆ ತುಂಬಾ ಪ್ರಿಯವಾದ ಮೋದಕ. ಈಗ ನಾನಿಲ್ಲಿ ಮೋದಕ ಮಾಡುವುದಕ್ಕೆ 1 ಬಟ್ಲದಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು, ಹಾಗೆ 1 ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವೆಯನ್ನು ಹಾಕಿ ಒಂದು ಸ್ವಲ್ಪ ಬಿಸಿಯಾದ ಎಣ್ಣೆ ಕೂಡ ಹಾಕಿ ನೋಡಿ. ಚಿರೋಟಿ ರವೆ ಹಾಕಿ ಮಾಡುವುದರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮೋದಕ. ನೋಡಿ, ಇಲ್ಲಿ ಎಣ್ಣೆ ಹಾಕಿದ ನಂತರ ನಾವು ಎಲ್ಲವೂ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದಬೇಕು. ನೋಡಿ, ಈಗ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೋಬೇಕು ನಾವಿಲ್ಲಿ ಮೋದಕ ಮಾಡುವುದಕ್ಕೆ. ನೋಡಿ, ಎಲ್ಲರೂ ಒಂದೊಂದು ರೀತಿಯಾಗಿ ಮೋದಕವನ್ನು ಮಾಡ್ತಾರೆ. ನಾನಿಲ್ಲಿ ಕೊಬ್ಬರಿಯನ್ನು ಹಾಕಿ ಮೋದಕ ಮಾಡುವುದನ್ನು ತೋರಿಸ್ತಾ ಇರೋದು ನಿಮಗೆ. ತುಂಬಾ ಚೆನ್ನಾಗಾಗತ್ತೆ ಇದು. ನೋಡಿ, ಇವಾಗ ನಾವು ಹಿಟ್ಟು ಎಲ್ಲವೂ ನಾದಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು ಸತ ಮಿದ್ದಿ ನಾವು ಇದನ್ನು ಒಂದು 10 ನಿಮಿಷ ನೆನೆಯಲು ಬಿಟ್ಬಿಡಬೇಕು. ತುಂಬ ಬೇಗನೆ ನಾವು ಈ ಥರ ಎಣ್ಣೆ ಹಚ್ಚಿ ಇಡೋದ್ರಿಂದ ತುಂಬ ಮೆತ್ತಗೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾನಿಲ್ಲಿ ಮೋದಕ ಮಾಡುವುದಕ್ಕೆ ಒಣ ಕೊಬ್ಬರಿಯನ್ನು ಮಿಕ್ಸಿ ಮಾಡ್ತಾ ಇರೋದು. ಈಗ ಇದು ಸಣ್ಣಗೆ ಮಿಕ್ಸಿ ಆದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಹಾಗೆ 2 ಏಲಕ್ಕಿಯನ್ನು ಕೂಡ ನಾನಿಲ್ಲಿ ಸಿಪ್ಪೆ ಸಹಿತ ಹಾಕ್ತಾ ಇರೋದು ಮಿಕ್ಸಿ ಮಾಡುವುದಕ್ಕೆ. ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿದ್ದೆ. ಈಗ ಇದನ್ನು ಒಂದು ತಾಟಿಗೆ ಹಾಕಿಬಿಟ್ಟು ಎಲ್ಲವೂ ನಾವು ಮತ್ತೆ ಒಂದು ಸತ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲ ಕೊಬ್ಬರಿ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಿದೆಯೋ ಇಲ್ಲೋ ಅಂತ ನಾವು ಒಂದು ಸತ ಈ ರೀತಿ ಎಲ್ಲವೂ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. 1 ಟೇಬಲ್ ಸ್ಪೂನಿನಷ್ಟು ಗಸಗಸೆ ಕೂಡ ಹಾಕಿರುವುದು. ನೀವು ಬೇಕೆಂದರೆ ಇನ್ನೂ ಜಾಸ್ತಿ ಫ್ರೂಟ್ಸನ್ನು ಕೂಡ ನೀವು ಹಾಕೋಬಹುದು. ಡ್ರೈ ಫ್ರೂಟ್ಸ್ ಹಾಕಿದ ನಂತರ ಒಂದು ಸತ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಅಷ್ಟೊತ್ತಿಗೆ ಇದು ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಈಗ ಒಂದು ಸತ ನಾವು ಚೆನ್ನಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಒಂದು ಸತ ಚೆನ್ನಾಗಿ ನಾವು ಮಿದ್ದಬೇಕು. ಈಗ ಉಳ್ಳೆಯನ್ನು ಮಾಡಿ ನಾವು ಲಟ್ಟಿಸ್ಕೋಬೇಕು. ನೋಡಿ, ನಾನಿಲ್ಲಿ ಒಂದೇ ಸತಿಗೆ ಚಪಾತಿ ಥರ ಲಟ್ಟಿಸಿ ಇದನ್ನು ನಾನು ಕಟ್ ಮಾಡ್ತೀನಿ. ನೀವು ಬೇಕೆಂದರೆ ಸ್ವಲ್ಪನೇ ಉಳ್ಳೆಯನ್ನು ಹಿಡಿದು ಸಣ್ಣಗೇನು ಲಟ್ಟಿಸ್ಕೋಬೋದು. ಈ ಥರ ಲಟ್ಟಿಸೋದರಿಂದ ತುಂಬ ಬೇಗನೆ ಆಗತ್ತೆ. ಹಾಗಾಗಿ ನಾನು ಈ ರೀತಿ ಲಟ್ಟಿಸ್ತಾ ಇರೋದು. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸಿ ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ಮಂದಿ ಇದಕ್ಕೆ ಹಿಟ್ಟು ಹಚ್ಚಿ ಲಟ್ಟಿಸ್ತಾರೆ. ಹಿಟ್ಟು ಹಚ್ಚಿದ್ರೂ ಕೂಡ ಚೆನ್ನಾಗಾಗತ್ತೆ, ಬಟ್ ನಾವು ಕರಿಯುವಾಗ ಎಲ್ಲ ಕಪ್ಪಾಗತ್ತೆ. ಹಾಗಾಗಿ ನಾನಿಲ್ಲಿ ಎಣ್ಣೆ ಹಚ್ಚಿ ಲಟ್ಟಿಸ್ತಾ ಇರೋದು. ಈಗ ನಾನಿಲ್ಲಿ ಒಂದು ಬಟ್ಲವನ್ನು ತಗೊಂಡು ಈ ಥರ ಕಟ್ ಮಾಡಿ ಇಡ್ತೀನಿ. ಒಂದೇ ಶೇಪಲ್ಲಿ ಮೋದಕ ಬರುತ್ತೆ ನಾವು ಈ ಥರ ಮಾಡೋದ್ರಿಂದ. ನೋಡಿ, ಈಗ ಎಲ್ಲವೂ ತೆಗೆದು ನಾವು ಈಗ ಮೋದಕವನ್ನು ಹೇಗೆ ತುಂಬುವುದು ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಸ್ವಲ್ಪನೇ ನಾವು ಮಾಡಿರುವ ಹೂರ್ಣವನ್ನು ಹಿಡಿಬೇಕು. ನೋಡಿ, ಇವಾಗ ನಾವು ಹಾಕಿದ ನಂತರ ಈ ಥರ ನಾವು ಪದರಾಗಿ ಬರಬೇಕಲ್ಲ, ಅದಕ್ಕಾಗಿ ನಾವು ಈ ಥರ ನಾವು ಇದನ್ನು ಮೋದಕವನ್ನು ತುಂಬಬೇಕಾಗತ್ತೆ. ನೋಡಿ, ಇಷ್ಟೇ ನೀಟಾಗಿ ನಾವು ತುಂಬಬೇಕು. ಸ್ವಲ್ಪ ಒತ್ತೆಗೇ ಮಾಡಬೇಕಾಗತ್ತೆ ಇಲ್ಲಿ. ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ನಂತರ ಎಲ್ಲ ಬಾಯಿ ಬಿಟ್ಟು ಎಣ್ಣೆ ಎಲ್ಲವೂ ಕೆಟ್ಟಬಿಡುತ್ತೆ. ನೋಡಿ, ಎಲ್ಲವೂ ರೆಡಿಯಾಗಿದೆ. ನಿಮಗೆ ಇಲ್ಲಿ ಕರೆದು ತೋರಿಸ್ತಾ ಇರೋದು. ನೋಡಿ, ನಾವಿಲ್ಲಿ ಒಂದೊಂದಾಗಿ ನಿಮಗೆ ಇಲ್ಲಿ ಕರೆದು ತೋರಿಸ್ತೀನಿ. ಈ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ನಾವು ಇದನ್ನು ಕೆಂಪಗೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು.
ನೋಡಿ ಈ ಥರ ಮಾಡೋದ್ರಿಂದ ತುಂಬ ಬೇಗನೆ ಆಗುತ್ತೆ, ತುಂಬಾ ಚೆನ್ನಾಗಾಗತ್ತೆ ಮೋದಕ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದು ಮೋದಕ ಗಣಪನಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಇದು. ನೋಡಿ ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ತುಂಬ ಬೇಗನೆ ಕೆಂಪಗೆ ಆಗುತ್ತೆ, ತುಂಬ ಹೊತ್ತೇನು ಬೇಕಾಗುವುದಿಲ್ಲ. ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ನೀಟಾಗಿ ಕೆಂಪಗಾಗಿದೆ. ಇಷ್ಟ ಆದರೆ ಸಾಕು, ಇದನ್ನು ತೆಗೆದ್ಬಿಡಿ. ಈಗ ಬಿಸಿ ಬಿಸಿಯಾದ ಮೋದಕ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವು ಕೂಡ ಇದನ್ನು ಒಂದು ಸತ ಮಾಡಿ. ಚೆನ್ನಾಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.